ಓಕೆ, ಇದು ರಿವಿಟ್ ಇಂಟರ್ಫೇಸ್. ಓಕೆ, ಸೊ ಇಲ್ಲಿ ನೀವೇನ್ ನೋಡ್ತಾ ಇದ್ದೀರಾ, ಇದು ಬಂದು ಮಾಡೆಲ್ ಸ್ಪೇಸ್. ಅಂದ್ರೆ ಮಾಡೆಲ್ ಅಂದ್ರೆ ನಾವು ರೀಸೆಂಟ್ಲಿ ಏನ್ ಪ್ರಾಜೆಕ್ಟ್ಸ್ ಮಾಡಿರ್ತೀವಿ ಇಲ್ಲಿ ನಮ್ಗೆ ಲಿಸ್ಟ್ ಔಟ್ ಆಗಿರುತ್ತೆ. ಇದು ಬಂದು ಫ್ಯಾಮಿಲಿ, ಅಂದ್ರೆ ನಾವು ಇಂಡಿಪೆಂಡೆಂಟ್ ಕಾಂಪೊನೆಂಟ್ಸ್ ಏನಾದ್ರು ಕ್ರಿಯೇಟ್ ಅಂಡ್ ಮಾಡಿಫಿಕೇಶನ್ಸ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಲಿಸ್ಟ್ ಔಟ್ ಆಗಿರುತ್ತೆ. ಓಕೆನಾ. ಅದಾದ್ಮೇಲೆ ಇಲ್ಲಿ ಎರಡು ಆಪ್ಷನ್ಸ್ ಏನ್ ಬರುತ್ತೆ, ಮಾಡೆಲ್ ಅಂತ ಬರುತ್ತೆ ಮತ್ತೆ ಫ್ಯಾಮಿಲೀಸ್ ಅಂತ ಬರುತ್ತೆ. ನಾವು ಫ್ಯಾಮಿಲಿ ಮೇಲೆ ವರ್ಕ್ ಮಾಡ್ಬೇಕು ಅಂದ್ರೆ ವಿ ಹಾವ್ ಟು ಗೋ ನ್ಯೂ. ಮಾಡೆಲ್ ಮೇಲೆ ವರ್ಕ್ ಮಾಡ್ಬೇಕು ಅಂದ್ರೆ ಮಾಡೆಲ್ ಮೇಲೆ ನಾವು ನ್ಯೂ ಅಂತ ಹೋಗ್ತೀವಿ. ಓಕೆನಾ. ಸೊ ಈಗ ನಾನು ನ್ಯೂ ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ. ನ್ಯೂ ಅಂತ ಕ್ಲಿಕ್ ಮಾಡಿದಾಗ ಎರಡು ಮೇಜರ್, ಓಕೆನಾ, ನಿಮ್ಗೆ ಟೆಂಪ್ಲೇಟ್ಸ್ ಅಂತ ಸಿಗುತ್ತೆ. ಸೊ ಫಸ್ಟ್ ಟೆಂಪ್ಲೇಟ್ ಬಂದು ಕನ್ಸ್ಟ್ರಕ್ಷನ್ ಇಂಪೀರಿಯಲ್ ಮೆಥಡ್ ಇದೆ. ಸೆಕೆಂಡ್ ಬಂದು ಸೇಮ್ ಕನ್ಸ್ಟ್ರಕ್ಷನ್ ಮೆಟ್ರಿಕ್ ಮೆಥಡ್ ಇದೆ. ಸೊ ಮೆಟ್ರಿಕ್ ಮೆಥಡ್ ಅಲ್ಲಿ ಬರೋದು ನಿಮ್ಗೆ ಮೀಟರ್ಸ್ ಅಲ್ಲಿ ಬರುತ್ತೆ. ಸೊ ಇಂಪೀರಿಯಲ್ ಅಲ್ಲಿ ಬರೋದೆಲ್ಲ ಬಂದು ನಿಮ್ಗೆ ಫೀಟ್ ಅಂಡ್ ಇಂಚಸ್ ಅಲ್ಲಿ ಬರುತ್ತೆ. ಸೊ ಏನಿದು ಟೆಂಪ್ಲೇಟ್, ಏನಿದು ಈ ಎರಡಕ್ಕೂ ಏನ್ ಡಿಫ್ರೆನ್ಸ್ ಆಗುತ್ತೆ? ಹಾಗಾದ್ರೆ ಇಂಪೀರಿಯಲ್ ಒಳಗಡೆ ಹೋದ್ರೆ ನಾವು ಮೀಟರ್ಸ್ ಗೆ ಚೇಂಜ್ ಓವರ್ ಮಾಡಕ್ಕಾಗಲ್ವಾ, ಅಥವಾ ಮೀಟರ್ಸ್ ಗೆ ಬಂದ್ರೆ ಇಂಪೀರಿಯಲ್ ಗೆ ಚೇಂಜ್ ಓವರ್ ಮಾಡಕ್ಕಾಗಲ್ವಾ ಅನ್ನೋ ಕ್ವಶನ್ ಬೇಕಾಗ. ಸೊ ಇಲ್ಲಿ ನಮ್ಗೆ ಇಂಪೀರಿಯಲ್ ಇವಾಗ ಫಾರ್ ಎಕ್ಸಾಂಪಲ್ ಆರ್ಕಿಟೆಕ್ಚರ್ ಟೆಂಪ್ಲೇಟ್ ಅಂತ ತಗೊಂಡು ನಾನು ಓಕೆ ಅಂತ ಕೊಟ್ರೆ, ಓಕೆ, ನೀವು ಡ್ರಾ ಮಾಡ್ಬೇಕಾದ್ರೆ ಯೂನಿಟ್ ಯಾವ್ದು ಬೇಕಾದ್ರೂ ನಾವು ಇನ್ಪುಟ್ ಮಾಡ್ಬೋದು. ಬಟ್ ರಿಮೈನಿಂಗ್ ಅಪ್ಡೇಟ್ಸ್ ಅಂತ ನಮ್ಗೆ ಏನ್ ತೋರಿಸುತ್ತೆ, ಈಗ ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ವಾಲ್ ಅಂತ ತಗೋತಾ ಇದ್ದೀನಿ, ಕರೆಕ್ಟ್ ಅಲ್ವಾ? ವಾಲ್ ಅಂತ ತಗೊಂಡಾಗ ನಿಮ್ಗೆ ವಾಲ್ದು ಡೀಟೇಲಿಂಗ್ ಏನ್ ತೋರಿಸ್ತಾ ಇದೆ, 6 ಇಂಚ್ 4 ಇಂಚ್ ಈ ರೀತಿ ನಮಗೆ ತೋರಿಸ್ತಾ ಇದೆ, ಕರೆಕ್ಟ್ ಅಲ್ವಾ? ಇದೇ ನಾನು ಬೇರೆ ಟೆಂಪ್ಲೇಟ್ ನ ತಗೋತಾ ಇದ್ದೀನಿ. ಅಗೇನ್ ಕ್ಲಿಕ್ ಆನ್ ದಿಸ್ ಫೈಲ್, ಅಗೇನ್ ಕ್ಲಿಕ್ ಆನ್ ದಿಸ್ ನ್ಯೂ, ಅಗೇನ್ ಪ್ರಾಜೆಕ್ಟ್, ಅಗೇನ್ ಇವಾಗ ನಾನು ಏನ್ ಮಾಡ್ತಾ ಇದ್ದೀನಿ, ಸೇಮ್ ಮೆಟ್ರಿಕ್ ಆರ್ಕಿಟೆಕ್ಚರ್ ಅಂತ ತಗೊಂಡು ನಾನು ಓಕೆ ಅಂತ ಕೊಟ್ರೆ, ಓಕೆನಾ. ಇಲ್ಲಿ ನಾನು ವಾಲ್ ನ ತಗೊಂತೀನಿ ಅನ್ನೋದಾದ್ರೆ ಈವನ್ ಈ ಡೀಟೇಲಿಂಗ್ಸ್ ಬಂದು ನಿಮ್ಗೆ ಮೀಟರ್ಸ್ ಮಿಲಿಮೀಟರ್ಸ್ ಅಲ್ಲೇ ನಿಮ್ಗೆ ವ್ಯಾಲ್ಯೂಸ್ ಸಿಗುತ್ತೆ. ಸೊ ಯು ಆರ್ ವೆರಿ ಫ್ಲೆಕ್ಸಿಬಲ್ ಇನ್ ಮೀಟರ್ಸ್ ಅಂಡ್ ಮಿಲಿಮೀಟರ್ಸ್ ಅಂತ ಹೇಳೋದಾದ್ರೆ ಯು ಕ್ಯಾನ್ ಚೂಸ್ ಮೆಟ್ರಿಕ್ ಸಿಸ್ಟಮ್, ಮೆಟ್ರಿಕ್ ಆರ್ಕಿಟೆಕ್ಚರ್ ನ ಚೂಸ್ ಮಾಡಿ, ಬಿಕಾಸ್ ಎಲ್ಲರೂ ನಿಮ್ಗೆ ಅಲ್ಲೇ ಬರುತ್ತೆ. ಸೊ ಇಲ್ಲಿ ನಾವು ಡ್ರಾ ಮಾಡೋ ಇನ್ಪುಟ್ ವ್ಯಾಲ್ಯೂಸ್ ಏನ್ ಬೇಕಾದ್ರೂ ಕೊಡ್ಬೋದು. ಓಕೆನಾ. ಫಾರ್ ಎಕ್ಸಾಂಪಲ್ ಇವಾಗ ನಾನು ಒಂದು ಲೈನ್ ತಗೊಂತಾ ಇದ್ದೀನಿ, ಲೈನ್ ತಗೊಂಡು ಜಸ್ಟ್ ಐಮ್ ಡಿಫೈನಿಂಗ್ ದ ಲೈನ್. ಸೊ 1 feet 6 inches. ಓಕೆ, 1 feet 6 inches. ನಾವ್ ಇವಾಗ ತಗೊಂಡಿರೋದು ಬಂದು ಮೆಟ್ರಿಕ್ ಸಿಸ್ಟಮ್. ಮೆಟ್ರಿಕ್ ಅಂದ್ರೆ ಮೀಟರ್, ಮಿಲಿಮೀಟರ್, ಸೆಂಟಿಮೀಟರ್ ಹೀಗೆ ಇರುತ್ತೆ. ಬಟ್ ನಾನು ಈ ವ್ಯಾಲ್ಯೂ ಕೊಟ್ಟರು ಕೂಡ ಅದು ಆಟೋಮೆಟಿಕ್ಲಿ ಏನಾಗುತ್ತೆ ಅಂದ್ರೆ ಗೆ ಕನ್ವರ್ಷನ್ ಆಗುತ್ತೆ. ನೀವೇನ್ ವ್ಯಾಲ್ಯೂನ ತಗೊಂತೀರಾ ಅದು ಗೆ ಆಟೋಮೆಟಿಕ್ಲಿ ಕನ್ವರ್ಟಿಂಗ್ ಆಗಿರುತ್ತೆ. ಸೊ ಇದು ಒನ್ ಆಫ್ ಗ್ರೇಟ್ ಅಡ್ವಾಂಟೇಜಸ್. ಬಟ್ ಆಟೋಕ್ಯಾಡ್ ಅಲ್ಲಿ ಏನಾಗುತ್ತೆ ಅನ್ನೋದಾದ್ರೆ ಎಲ್ಲಾನು ನಾವು ಮ್ಯಾನುವಲಿ ಕನ್ವರ್ಷನ್ ಮಾಡ್ಬೇಕು, ಅಥವಾ ಎಲ್ಪ್ ಆಫ್ ಗೂಗಲ್ ನಾವು ಕನ್ವರ್ಷನ್ಸ್ ಮಾಡ್ಬೇಕು. ಬಟ್ ಇಲ್ಲಿ ಆಟೋಮೆಟಿಕ್ಲಿ ನಮಗೆ ಕನ್ವರ್ಷನ್ ಚೇಂಜ್ ಓವರ್ ಆಗುತ್ತೆ. ಓಕೆನಾ. ಸೊ ನನಗೆ ಜಾಸ್ತಿ, ಓಕೆ, ಎಕ್ಸ್ಪ್ರೆಷನ್ ನನಗೆ ಜಾಸ್ತಿ ಐ ಆಮ್ ಮೋರ್ ಪ್ರಿಫರ್ ಅಪಲ್ ಫೀಟ್ ಅಂಡ್ ಇಂಚಸ್. ಈಗ ನೀವು ಮೀಟರ್ಸ್ ಅಲ್ಲಿ ಮಾಡ್ತೀನಿ ಅಂದ್ರೆ ಮೆಟ್ರಿಕ್ ತಗೊಳ್ಳಿ, ನಾನು ಇಂಪೀರಿಯಲ್ ತಗೋತೀನಿ. ಓಕೆನಾ. ಸೊ ಇಂಪೀರಿಯಲ್ ಮೆಥಡ್ ಗೆ ಹೋಗ್ತಾ ಇದ್ದೀನಿ. ಇಂಪೀರಿಯಲ್ ಮೆಥಡ್ ಅಲ್ಲಿ ಹೋದಾಗ ಇಲ್ಲಿ ಏನ್ ನೋಡ್ತಾ ಇದ್ರೆ ದಿಸ್ ಇಸ್ ಕಾಲ್ಡ್ ಕ್ಯಾಮ್ರಾ ಅಥವಾ ವ್ಯೂಸ್ ಅಂತಾನು ನಾವು ಕರಿಬಹುದು. ಇದು ಎಲ್ಲಿ ಕನೆಕ್ಟ್ ಆಗಿರುತ್ತೆ ಅನ್ನೋದಾದ್ರೆ ಪ್ರಾಜೆಕ್ಟ್ ಬ್ರೌಸರ್. ಓಕೆ, ಈ ಪ್ರಾಜೆಕ್ಟ್ ಬ್ರೌಸರ್ ಅಲ್ಲಿ ನೀವು ಈಸ್ಟ್, ನಾರ್ತ್, ಸೌತ್, ವೆಸ್ಟ್ ಅಂತ ಏನ್ ನೋಡ್ತಾ ಇರ್ತಾರಲ್ವಾ, ಈ ವ್ಯೂ ಅಲ್ಲಿಗೆ ಕನೆಕ್ಟಿಂಗ್ ಆಗಿರುತ್ತೆ. ಓಕೆ, ಹಾಗೆ ಪ್ಯಾನಲ್ ಚೆಕ್ ಮಾಡಿ. ಓಕೆ, ಸೊ ಡಕ್ ಮಾಡ್ಕೊಳ್ಳಿ, ಆ ಕಡೆ ಸ್ವಲ್ಪ ಡಕ್ ಮಾಡಿ. ಸೊ ಇದು ಬಂದು ಎಲಿವೇಶನ್, 4 ಎಲಿವೇಶನ್ಸ್ ಅಂತ ಇರುತ್ತೆ. ಇದು ಪ್ರಾಜೆಕ್ಟ್ ಬ್ರೌಸರ್ ತುಂಬಾನೇ ಇಂಪಾರ್ಟೆಂಟ್. ಇಫ್ ಇನ್ ಕೇಸ್ ಇದು ಗೊತ್ತಿಲ್ಲದೆ ಕ್ಲೋಸ್ ಆಯ್ತು, ಹೌ ಟು ಗೆಟ್ ಇಟ್ ಬ್ಯಾಕ್, ಕರೆಕ್ಟ್ ಅಲ್ವಾ? ಸೊ ದರ್ ಇಸ್ ಅ ನೆಕ್ಸ್ಟ್. ಸೊ ನಾನು ಪ್ರಾಜೆಕ್ಟ್ ಬ್ರೌಸರ್ ವರ್ಕ್ ಮಾಡ್ತಿರ್ತೀನಿ ಅನ್ನೋಂಗ್ಲಿ ನಾವು ಇಟ್ಸ್ ಕಾಲ್, ಬಟ್ ಅಗೇನ್ ಐ ವಾಂಟ್ ಟು ಗೆಟ್ ಇಟ್ ಬ್ಯಾಕ್. ಅದಕ್ಕೆ ನಮ್ಗೆ ಈಸಿ ಸ್ಟೆಪ್ಸ್ ಅಂತ ಹೇಳೋದಾದ್ರೆ ಇಲ್ಲಿ ವ್ಯೂ ಅಂತ ಆಪ್ಷನ್ ಇದೆ. ಮೆನು ಬರಲಿ ವ್ಯೂ ಅಂತ ಆಪ್ಷನ್ ಬರುತ್ತೆ. ಆ ವ್ಯೂ ಅಲ್ಲಿ ಯೂಸರ್ ಇಂಟರ್ಫೇಸ್ ಅಂತ ಆಪ್ಷನ್ ಇದೆ. ಓಕೆ, ಇಲ್ಲಿ ಈ ಕಾರ್ನರ್ ಯೂಸರ್ ಇಂಟರ್ಫೇಸ್ ಅಂತ ಆಪ್ಷನ್ ಇದೆ, ಅಲ್ಲಿ. ಓಕೆ, ಇಲ್ಲಿ ಬಂದು ನಿಮ್ಗೆ ಪ್ರಾಜೆಕ್ಟ್ ಬ್ರೌಸರ್ ಅಂತ ಒಂದಿದೆ, ಅದನ್ನ ಎನೇಬಲ್ ಮಾಡ್ಕೊಳ್ಳಿ. ಮತ್ತೆ ಪ್ರಾಪರ್ಟಿ ಬಾರ್ ಅಂತ ಒಂದು ಆಪ್ಷನ್ ಇದೆ, ಪ್ರಾಪರ್ಟಿ ಬಾರ್ ನ ಎನೇಬಲ್ ಮಾಡಿ. ಈಗ ಎರಡು ಎನೇಬಲ್ ಆಗಿದೆ ಬಿಕಾಸ್ ನೀವು ಕ್ಲೋಸ್ ಮಾಡಿ ಸಹ. ಸೊ ಇಫ್ ಇನ್ ಕೇಸ್ ಕ್ಲೋಸ್ ಏನಾದ್ರು ಆಯ್ತು ಅಂದ್ರೆ ನಾವು ಇಲ್ಲಿ ಹೋಗಿ ಎನೇಬಲ್ ಮಾಡ್ಕೊಬಹುದು. ಸೊ ಪ್ಲೀಸ್ ಇದು ನೋಟ್ ಮಾಡ್ಕೊಂಡ್ರೆ ನೋಟ್ ಮಾಡ್ಕೊಳ್ಳಿ. ಓಕೆನಾ. ಸೊ ಇನ್ನೂ ಒಂದು ಆಪ್ಷನ್ ನಾವು ಇಲ್ಲೂ ಕೂಡ ಪ್ರಾಪರ್ಟೀಸ್ ನ ಚೆಕ್ ಮಾಡಬಹುದು, ಮತ್ತೆ ಪ್ರಾಜೆಕ್ಟ್ ಬ್ರೌಸರ್ ಹೋಗಿ ಇಲ್ಲಿ ಕೂಡ ಚೆಕ್ ಮಾಡಬೇಕು. ಇಫ್ ಇನ್ ಕೇಸ್ ಕ್ಲೋಸ್ ಆಗಿದ್ರೆ ಅದು ಕೂಡ ನಿಮ್ಗೆ ಓಪನ್ ಇದೆ. ಸೊ ಇವಾಗ ನಮಗೆ ಫ್ಲೋರ್ ಪ್ಲಾನ್ ಸಿಂಗಲ್ ಪ್ಲಾನ್ ಡಿಫ್ರೆನ್ಸ್ ಬರ್ತದೆ, ಕರೆಕ್ಟಾ. ಸೊ 0 to 7 feet ಇರೋದು ಬಂದು ಫ್ಲೋರ್ ಪ್ಲಾನ್ ಅಂತ ಕನ್ಸಿಡರೇಷನ್ ಆಗುತ್ತೆ. 7 feet to 10 feet ಇರೋದು ಬಂದು ಸೀಲಿಂಗ್ ಪ್ಲಾನ್ ಅಂತ ಕನ್ಸಿಡರೇಷನ್ ಆಗುತ್ತೆ. ಸೊ ಅದಕ್ಕೆ ನಿಮ್ಗೆ ಲೆವೆಲ್ 1 ಲೆವೆಲ್ 1 ಎರಡು ರಿಫ್ಲೆಕ್ಟ್ ಆಗುತ್ತೆ, ಲೆವೆಲ್ 2 ಲೆವೆಲ್ 2 ಎರಡು ರಿಫ್ಲೆಕ್ಟ್ ಆಗುತ್ತೆ. ಅಂದ್ರೆ ಲೆವೆಲ್ 1 ಅಲ್ಲಿ ಒಂದು ಫ್ಲೋರ್ ಪ್ಲಾನ್ ಬರುತ್ತೆ, ಒಂದು ಸೀಲಿಂಗ್ ಪ್ಲಾನ್ ಬರುತ್ತೆ, ಲೆವೆಲ್ 1. ಓಕೆನಾ. ಸೊ ನಾವು ಜಾಸ್ತಿ ವರ್ಕ್ ಮಾಡೋದು ಬಂದು ಇಂದ ಪ್ಲಾನಿಂಗ್ ಸ್ಟೇಜ್ ಅಲ್ಲಿ ಬಂದು ಪ್ರಾಜೆಕ್ಟ್ ಫ್ಲೋರ್ ಪ್ಲಾನ್ ಜಾಸ್ತಿ ವರ್ಕ್ ಮಾಡ್ತೀವಿ. ಸೊ ಎಕ್ಸಾಕ್ಟ್ಲಿ ಇಲ್ಲ ಪ್ಲಾನಿಂಗ್ ಬಂದು ನಾವು ಇದರಲ್ಲಿ ವರ್ಕ್ ಮಾಡ್ತೀವಿ. ಇದರಲ್ಲಿ ವರ್ಕ್ ಮಾಡ್ಬೇಕಾದ್ರೆ ಇವಾಗ ಫಸ್ಟ್ ನಾವು ಪ್ರಾಕ್ಟಿಕಲಿ ಥಿಂಕ್ ಮಾಡೋದಾದ್ರೆ, ಈಗ ನಮ್ಗೆ ಪ್ರಾಜೆಕ್ಟ್ ಬಂದಿದೆ, ಪ್ರಾಜೆಕ್ಟ್ ರಿಕ್ವೈರ್ಮೆಂಟ್ ಇದೆ. ಸೊ ಪ್ರಾಜೆಕ್ಟ್ ಏನ್ ಮಾಡ್ಬೇಕು, ಪ್ರಾಜೆಕ್ಟ್ ರಿಕ್ವೈರ್ಮೆಂಟ್ ನಾವ್ ಏನ್ ಮಾಡ್ಬೇಕು ಅನ್ನೋದಾದ್ರೆ ಫಸ್ಟ್ ನಾವು ಮಾರ್ಕಪ್, ಸೈಟ್ ಮಾರ್ಕಪ್ ನ ಮಾಡ್ಬೇಕು. ಓಕೆ, ಆ ಸೈಟ್ ನ ಮಾರ್ಕಪ್ ಮಾಡೋದಕ್ಕೆ ನಮ್ಗೆ ಆರ್ಕಿಟೆಕ್ಚರ್ ಅಲ್ಲಿ ಮಾಡೆಲ್ ಲೈನ್ ಅಂತ ಆಪ್ಷನ್ ಇದೆ. ಆರ್ಕಿಟೆಕ್ಚರ್ ಅಲ್ಲಿ ಬಂದು
ಮಾಡಲ್ ಲೈನ್ ಅಂತ ಆಪ್ಷನ್ ಇದೆ. ಮಾಡಲ್ ಲೈನ್ ಮೇಲೆ ಕ್ಲಿಕ್ ಮಾಡಿದ್ರೆ ಹೇಗೆ ನಿಮ್ಗೆ ಇಲ್ಲಿ ಡ್ರಾ ಟೂಲ್ ಅಂತ ಒಂದು ವಿಸಿಬಲ್ ಆಗುತ್ತೆ. ಇಲ್ಲಿ ಡ್ರಾ ಟೂಲ್ ಅಂತ ಒಂದು ವಿಸಿಬಲ್ ಆಗುತ್ತೆ. ಈ ಡ್ರಾ ಟೂಲ್ ನಿಮ್ಗೆ ಆಟೋ ಕ್ಯಾಡ್ ತರನೇ ಇರುತ್ತೆ. ಯಾಕೆ ನಮ್ಗೆ ಆಟೋ ಕ್ಯಾಡ್ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದಾದ್ರೆ ಬಿಕಾಸ್ ಆಫ್ ದಿಸ್. ಈಗ ಆಟೋ ಕ್ಯಾಡ್ ತರ ನಿಮ್ಗೆ ಆಲ್ಮೋಸ್ಟ್ 30 to 40% ನಾವು ವರ್ಕ್ ಮಾಡೋದು ಆಟೋ ಕ್ಯಾಡ್ ಸ್ಟೈಲ್ ವರ್ಕ್ ಮಾಡ್ತೀವಿ. ಶಾರ್ಟ್ ಕಟ್ಸ್ ಕೂಡ ಹಾಗೆ ಇರುತ್ತೆ. ಸೊ ಇಲ್ಲಿ ನಾನು ಏನ್ ಮಾಡ್ತಾ ಇದೀನಿ, ಫಸ್ಟ್ ಆಪ್ಷನ್ ಲೈನ್ ಚೂಸ್ ಮಾಡ್ಕೊತಾ ಇದೀನಿ. ಅಥವಾ ರೆಕ್ಟಾಂಗಲ್ ಬೇಕು ಅಂದ್ರೆ ರೆಕ್ಟಾಂಗಲ್ ಕೂಡ ನೀವು ಚೂಸ್ ಮಾಡ್ಬೋದು. ಸೊ ರೆಕ್ಟಾಂಗಲ್ ತಗೊಂಡು ರೆಕ್ಟಾಂಗಲ್ ಡ್ರಾಫ್ಟ್ ಮಾಡಿ. ಓಕೆ, ಸೊ ಅಗೇನ್ ಒಂದ್ ಸೈಡ್ ನೀವು ಚೂಸ್ ಮಾಡಿದ ತಕ್ಷಣ ಓಕೆ ಆಪೋಸಿಟ್ ಸೈಡ್ ಅಲ್ಲಿ ನಿಮ್ಗೆ ಡೈಮೆನ್ಷನ್ಸ್ ಗೊತ್ತಾಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಾನು 30 feet. ಓಕೆ, ಮತ್ತೆ ಈ ಲೈನ್ ಸೆಲೆಕ್ಟ್ ಮಾಡಿದ ತಕ್ಷಣ ನನಗೆ ಇದು ವ್ಯಾಲ್ಯೂ ತೋರಿಸುತ್ತೆ 40 feet. ಕರೆಕ್ಟಾ? ಈಗ 30/40 ಒಂದು ಜಾಗ ಡ್ರಾಫ್ಟ್ ಆಯ್ತು. double click on the value. Okay. Now here your type, right? Where you have to type. Plot is ready. So we need to understand the directions. Right? We need to understand where is the road. Okay, so based on that only we can do the plan. For example, in this side, okay, again I'm taking as a model line. Again from here to here, I'm just drafting rough value. But road again I will take 15 feet as a road. Okay, again I'm taking just like this. Again same reference, close. ಆಟೋ ಕೆಳಗೆ ನಿಮ್ಗೆ ರೆಫರೆನ್ಸ್ ಮಚ್ ವಿಸಿಬಲ್ ಆಗಲ್ಲ. ಓಕೆ, ಬಟ್ ಇದು ನಿಮ್ಗೆ ಈಸಿಲಿ ಒಂದು ನೀವು ಜಸ್ಟ್ ಕ್ರಿಯೇಟ್ ಮಾಡ್ಕೊಂಡು ರೆಫರೆನ್ಸ್ ಇಟ್ಕೊಂಡು ವ್ಯಾಲ್ಯೂಸ್ ನ ಕ್ರಿಯೇಟ್ ಮಾಡ್ಬೋದು. ಸೊ ಈಗ ಇದು ರೋಡ್ ಆಯ್ತು, ಇದು ಸೈಡ್ ಲೈನ್ ಆಗ್ತಾ ಇದೆ. ಅದಾದ್ಮೇಲೆ ನೆಕ್ಸ್ಟ್ ಇಂಪಾರ್ಟೆಂಟ್ ಬಂದು ಕಾಲ್ಡ್ ಡೈರೆಕ್ಷನ್ಸ್. ಈಸ್ಟ್, ವೆಸ್ಟ್, ನಾರ್ತ್, ಸೌತ್ ಈ ಡೈರೆಕ್ಷನ್ಸ್ ನಮ್ಗೆ ಬೇಕೇ ಬೇಕು. ಅದು ಇಲ್ಲದೆ ನಾವು ವಾಸ್ತು ಪ್ರಕಾರ ಬಿಲ್ಡಿಂಗ್ ಕಟ್ಟಕ್ ಆಗೋದಿಲ್ಲ. ಸೊ ಅದಕ್ಕೆ ನಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ದರ್ ಇಸ್ ಎ ಮಾಡಲ್ ಟೆಕ್ಸ್ಟ್. there is a model text. ಇದು ಆಕ್ಚುಲಿ 3D ಟೆಕ್ಸ್ಟ್. ಇದು ಆಕ್ಚುಲಿ 3D ಟೆಕ್ಸ್ಟ್. ಸೆಲೆಕ್ಟ್ ಮಾಡ್ಕೊಂಡು ಸೊ ಫಸ್ಟ್ ಇದಕ್ಕೆ ಒಂದು ಎನ್ ಅಂತ ಕ್ಯಾಪಿಟಲ್ ಎಲ್ ಓಕೆ ಮಾಡಿ. ಓಕೆ, ಇಲ್ಲಿಗೆ ನಾನು ನಾರ್ತ್ ಅಂತಾನು, ಅಗೇನ್ ಮಾಡಲ್ ಟೆಕ್ಸ್ಟ್, ಅಗೇನ್ ಅದಕ್ಕೆ ಡಯಾಗ್ನಲ್ ಆಪೋಸಿಟ್ ಸೌತ್ ಅಂತಾನು, ಮತ್ತೆ ಮಾಡಲ್ ಲೈನ್ ಅಗೇನ್ ಈಸ್ಟ್, ಈ ಕಡೆ ಈಸ್ಟ್ ಅಂತಾನು, ಅಗೇನ್ ಮಾಡಲ್ ಲೈನ್ ಈ ಕಡೆ ವೆಸ್ಟ್ ಅಂತಾನು ಮಾರ್ಕಪ್ ಮಾಡ್ತೇವೆ. ದಿಸ್ ಕ್ಲಿಯರ್ ಅಲ್ವಾ? ಓಕೆ, ಈಗ ಇದಾದ್ಮೇಲೆ ಏನ್ ಮಾಡ್ಬೇಕು, ಇಫ್ ದೇರ್ ಎನಿ ಫಿಸಿಕಲ್ ಲ್ಯಾಂಡ್ ಮಾರ್ಕ್ಸ್, ಅಂದ್ರೆ ಈಗ ಬೋರ್ವೆಲ್ ಪಾಯಿಂಟ್ ಇರ್ಬೋದು. ಓಕೆ, ಬೋರ್ವೆಲ್ ಪಾಯಿಂಟ್ ನ ಮುಂಚೆನೆ ಗೊತ್ತಾಗ್ಬಿಡ್ಬೇಕು. ಯಾಕೆಂದ್ರೆ ನೀವು ಫುಲ್ ಬೋರ್ವೆಲ್ ಏನೋ ಪ್ಲಾನ್ ನ ಪ್ರಿಪೇರ್ ಮಾಡಿರ್ತೀರಾ, ಕರೆಕ್ಟಾ? ಅದಾದ್ಮೇಲೆ ಕ್ಲೈಂಟ್ ಬಂದು ಸರ್ ಇಲ್ಲಿ ಬೋರ್ವೆಲ್ ಇತ್ತು ಅಂತ ಹೇಳಿದ್ರೆ ಗ್ರೌಂಡ್ ಫ್ಲೋರ್ ಹೆಂಗೆ ಕಂಪ್ಲೀಟ್ಲಿ ರಿವರ್ಕ್ ಮಾಡ್ಬೇಕು. ಓಕೆ, ಅನ್ಕೊಳ್ಳೋ ತರ ಯಾವ್ದು ಬರಲ್ಲ. ಸೊ ಫಿಸಿಕಲ್ ಲ್ಯಾಂಡ್ ಮಾರ್ಕ್ ಏನಂತೆ, ಫಿಸಿಕಲ್ ಲ್ಯಾಂಡ್ ಮಾರ್ಕ್ ನೋಟ್ ಮಾಡ್ಕೊಳ್ಳಿ. ಸೊ ಈಗ ಬೋರ್ವೆಲ್ ಅಂತ ಇರುತ್ತೆ. ಸೊ ಬೋರ್ವೆಲ್ ಎಲ್ಲಿ ಫಿಕ್ಸ್ ಆಗಿರುತ್ತೆ ಅದೊಂದು ಕೋಆರ್ಡಿನೇಟ್ ವ್ಯಾಲ್ಯೂ ನಮ್ಗೆ ತುಂಬಾನೇ ಇಂಪಾರ್ಟೆಂಟ್. ಹೇಗೆ ಕೋಆರ್ಡಿನೇಟ್ ವ್ಯಾಲ್ಯೂ ಮೆಜರ್ ಮಾಡ್ತೀರಾ ಸೈಟ್ ಅಲ್ಲಿ? ಎಲ್ಲಿದೆ ಎಕ್ಸಾಕ್ಟ್ಲಿ ಬೋರ್ವೆಲ್ ಪಾಯಿಂಟ್? ಓಕೆ, ಒಂದು ಬಂದು ಎಕ್ಸ್ ಡಿಸ್ಟೆನ್ಸ್, ಒಂದೊಂದು ಬಂದು ವೈ ಡಿಸ್ಟೆನ್ಸ್. ಸೊ ಇದು ಎಲ್ಲ ಮೆಷರ್ ಮಾಡಿದ್ರೆ ಇದು ಗೆಟ್ಟು ವಾಟ್ ಇಸ್ ದ ಎಕ್ಸಾಕ್ಟ್ ಸೆಂಟರ್. ಓಕೆ, ಸೊ ಇದು ನಾನು ಏನ್ ಮಾಡ್ತಾ ಇದೀನಿ ಅಂದ್ರೆ ಒಂದು ಸರ್ಕಲ್ ನ ತಗೊಂತಾ ಇದೀನಿ, ಸರ್ಕಲ್ ನ ಡ್ರಾಫ್ಟ್ ಮಾಡ್ತಾ ಇದೀನಿ. ವಿಲ್ ಥಿಂಕ್ ನಾವು ಐ ಆಮ್ ಥಿಂಕಿಂಗ್ ದೇರ್ ಇಸ್ ಎ ಬೋರ್ವೆಲ್ ಪಾಯಿಂಟ್ ಸಮ್ವೇರ್ ಹಿಯರ್. ಓಕೆನಾ, ಇಲ್ಲಿ ನನಗೆ ಬೋರ್ವೆಲ್ ಪಾಯಿಂಟ್ ಇದೆ ಅಂತ ಜಸ್ಟ್ ಐ ಆಮ್ ಥಿಂಕಿಂಗ್. ಇದಾದ್ಮೇಲೆ ವಾಟ್ ಇಸ್ ದ ನೆಕ್ಸ್ಟ್ ಸ್ಟೆಪ್? ವಿ ನೀಡ್ ಟು ಡೂ ಸೆಟ್ ಬ್ಯಾಕ್ಸ್. ಏನ್ ಸೆಟ್ ಬ್ಯಾಕ್ಸ್ ಮಾಡ್ಬೇಕು ಯು ಕ್ಯಾನ್ ಡಿಸ್ಕಸ್ ಲೇಟರ್. ನಿಮ್ಗೆ ಗೊತ್ತಿರೋದು ಆನ್ಸರ್ ಮಾಡಿ. Why we getting this? NYC. Building codes. ಇಲ್ಲ, not building codes is okay. Why we need to follow the codes? So if there's any kind of services happening, you need to be able to walk around and maintain. Okay, I don't want to walk in around the building. Is there any other answers? There are buildings with fixed walls. So main thing is for a light and air ventilation. So that is a major. Yes, the second thing is yes, I want to clean that space. I want to walk that space. So for that reason also we need a similar space because we have to give the space, and other people when they are constructing, they're also giving the space. So that time, for example, think you are giving 2.5 feet. Another side people also is giving the 2.5 feet. So totally you get a 5 feet for a light and air ventilation purpose. So understand, right? So for this, I'm just going to model line. Okay, here there is an option called pick line. Okay, using the pick line, here I'm just defining the value. Like for example, 2 feet 6 inches. 2 feet 6 inches. Just give a okay. I'm just taking offset from this side, from this side, from this side. Actually, in this side we need to understand where is a main door. Okay, most of the time client they will preferring
ಈಸ್ಟ್ ಕರೆಕ್ಟ್ ಅಲ್ವಾ? We just show how that offset. Hit one. Control Z, Control Z, Control Z. So here we need to go for a quick line option. Huh? Okay. So fine. Here we need to go for a quick line. Quick line, you have to give what is the value. Okay. Here we need to give the values. Here we need to give the value. If, for example, I will take as a standard 3 feet. Where is the main door? Where is it very important? If client is asking for a east side, then I will take towards the north and towards the west actually. Here is the west, here is the north. But main door side, I will take 6 feet offset. For main door side, I will take 6 feet. Okay. What about parking? Five. Okay, minimum I will take 15 feet. 15 feet offset from here to here. Okay. In the ground floor, now we got only this much of the area for construction. Total gross area and construction area. Gross is 3540, 1200 square feet. Now construction, after following all the standards, now only we got this much. How much? I'm just going to annotate. Annotate. There is an annotate option here. Annotate, align. Here to here, what is the value? 21 feet. Here to here, what is the value? 22 feet. Only this much of space what we got in the ground floor for a construction purpose. Okay, so now what I will do? Okay, I'm selecting this and deleting that. Okay, select the architecture, select the wall command. I'm just creating a wall like this. Okay, in this client will ask you like I want 1 BHK in the ground. Okay. So now I'm selecting this. Okay, here I'm just dividing for a kitchen. And again wall. Again I'm creating. Okay, so ಇಲ್ಲಿಂದ ಇಲ್ಲಿಗೆ ವಾಲ್ ಡಿಫೈನ್ ಮಾಡಿದೆ, ಮತ್ತೆ ಇಲ್ಲಿಂದ ಇಲ್ಲಿಗೆ ನಾನು ಜಸ್ಟ್ ವಾಲ್ ಡಿಫೈನ್ ಮಾಡಿದೆ, ಮತ್ತೆ ಇದಕ್ಕೆ ವಾಶ್ರೂಮ್ ಬೇಕಾಗುತ್ತೆ, ಮತ್ತೆ ಇಲ್ಲಿಂದ ಇಲ್ಲಿಗೆ ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ನಾನು ಕಾಮನ್ ವಾಶ್ರೂಮ್ ಡಿಫೈನ್ ಮಾಡಿದೆ. ಓಕೆನಾ? ಸೊ ಮತ್ತೆ ಇಲ್ಲಿ ದರ್ ಇಸ್ ಅ ಡೋರ್ ಇನಿಷಿಯಲಿ ಐ ಆಮ್ ಜಸ್ಟ್ ಪ್ಲೇಸಿಂಗ್ ದ ಡೋರ್. ಈಗ ಮೇನ್ ಡೋರ್ ಇಲ್ಲಿಗೆ ಬರುತ್ತೆ. ಸೊ ವಾಶ್ರೂಮ್ಗೆ ಡೋರ್ ನಾನು ಈ ಕಡೆ ಕೊಡ್ತಾ ಇದ್ದೀನಿ. ಓಕೆನಾ? ಸೊ ಮತ್ತೆ ರೂಮ್ಗೆ ಡೋರ್ ನಾನು ಇಲ್ಲಿ ಕೊಡ್ತಾ ಇದ್ದೀನಿ. ಓಕೆ, ಸೊ ಯೂಶಲಿ ಕಿಚನ್ ಬಂದು ಈ ತರ ಓಪನಿಂಗ್ ಇರುತ್ತೆ. ಮೋಸ್ಟ್ ಆಫ್ ದ ಟೈಮ್ ನಾವು ಡೋರ್ ಕೊಡಲ್ಲ, ಬಟ್ ಇನ್ ಬಿಟ್ವೀನ್ ನಾವು ಸ್ಪೇಸಿಂಗ್ ಇರ್ತೀವಿ, ಓಪನಿಂಗ್ ಸ್ಪೇಸಿಂಗ್ ಇರುತ್ತೆ. ಇದಾದ್ಮೇಲೆ ವಿಂಡೋ ರೋಲ್ ಪ್ಲೇ ಮಾಡ್ತೀವಿ. ಸೊ ಅಗೇನ್ ಸೆಲೆಕ್ಟಿಂಗ್ ಆಪ್ಷನ್, ಸೆಲೆಕ್ಟ್ ವಿಂಡೋ, ಪ್ಲೇಸ್ ದಿಸ್, ಅಗೇನ್ ಪ್ಲೇಸ್ ಲೈಕ್ ದಿಸ್, one more washroom like this, here, again one more room, again here, one more if you want on the center, here also you want center, here these things. You place ಆಯ್ತು. ಸೊ ಗ್ರೌಂಡ್ ಫ್ಲೋರ್ ಆಯ್ತು, ಗ್ರೌಂಡ್ ಫ್ಲೋರ್ ಅಲ್ಲಿ ಪ್ಲೇಸ್ಮೆಂಟ್ಸ್ ಆಯ್ತು. ಓಕೆ, ಇಲ್ಲಿ ಸ್ಟೇರ್ ಕೇಸ್ ಬರುತ್ತೆ. ಓಕೆ, ಇಲ್ಲಿ ಪಾರ್ಕಿಂಗ್ ಇರುತ್ತೆ, ಸಮದಲ್ಲಿ ಇಲ್ಲೆಲ್ಲರೂ ಗೇಟ್ ಬರುತ್ತೆ. ಓಕೆನಾ? ಇದು ನಮ್ಗೆ 2D ಪ್ಲಾನ್ ಅಷ್ಟೇ. ನಾವು ಆಟೋಗಳಲ್ಲಿ ಕೂಡ ಹೀಗೆ ಮಾಡ್ತೀವಿ. ಬಟ್ ಇವಾಗ ನಿಮ್ಗೆ ಗೊತ್ತು ಇದು ಆಟೋ ಜನರೇಟೆಡ್. ಓಕೆ, ನಿಮ್ಗೆ ಇವಾಗ 3Dಗೆ ನಾನು ಟರ್ನ್ ಮಾಡಿದ ತಕ್ಷಣ ಏನಾಯ್ತು ಅಂದ್ರೆ ಆಬ್ಜೆಕ್ಟ್ 3Dಗೆ ಟರ್ನ್ ಆಯ್ತು. ಇಲ್ಲಿ ವಿಜುವಲ್ ಸ್ಟ್ರೆಂತ್ಸ್ ಅಂತ ಬರುತ್ತೆ, ಇಲ್ಲಿ ಶೇಡೆಡ್ ಸ್ವಿಚ್ ಮಾಡ್ತೀವಿ. ಶೇಡೆಡ್ ವ್ಯೂ ಇದು ಬರುತ್ತೆ, ಅಲ್ಲಿ ಶೇಡೆಡ್. ಓಕೆ, 3D ಟರ್ನ್ ಮಾಡಿ ಫಸ್ಟ್. Just turn to 3D. Okay, so if you're using window mode, now see here all 3 subjects are selected, but you can see here we are not getting any kind of parameters because 3 different things. So that's the reason we need to select wall. Okay, so wall na select ಮಾಡ್ಕೊಳ್ಳಿ, select the wall. Okay na? So ಇಲ್ಲಿ ಇವಾಗ ನಿಮ್ಗೆ ಟಾಪ್ ಕನ್ಸ್ಟೆಂಟ್ ಅಂತ ಇದೆ. ಟಾಪ್ ಕನ್ಸ್ಟೆಂಟ್ ಅಲ್ಲಿ ಕ್ಲಿಕ್ ಮಾಡಿ, switch to level 2. Switch to level 2. ಸೊ ಲೆವೆಲ್ 2ಗೆ ಸ್ವಿಚ್ ಮಾಡಿದ ತಕ್ಷಣ ಏನಾಗುತ್ತೆ ಅಂದ್ರೆ ಬೈ ಡಿಫಾಲ್ಟ್ ಹೈಟ್ ಬಂದು 10 ಫೀಟ್ ಆಗುತ್ತೆ. ಯಾಕೆ 10 ಫೀಟ್ ಆಗುತ್ತೆ ಅಂದ್ರೆ ಇಲ್ಲಿ ನೀವು ಲೆವೆಲ್ಸ್ ವ್ಯಾಲ್ಯೂ ಏನ್ ಡಿಫೈನ್ ಮಾಡಿದಿರಾ ಅಕಾರ್ಡಿಂಗ್ ಟು ದಟ್ ವ್ಯಾಲ್ಯೂ ಡಿಫೈನ್ ಆಗುತ್ತೆ. ಸರ್ ನಾನು ವಾಲ್ ಹೈಟ್ ನ ಈಗ ಫಾರ್ ಎಕ್ಸಾಂಪಲ್ 15 ಫೀಟ್ ಮಾಡ್ಬೇಕು ಅಂತಿದ್ರೆ ಕುಡಿನಿ ಇದನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಕೆಂಡ್ 10 ಇರೋದನ್ನ ನೀವು 15 ಅಂತ ಮಾಡಿದ್ರೆ ಲೆವೆಲ್ ಆಟೋಮೆಟಿಕ್ಲಿ ಏನಾಗುತ್ತೆ ಅಂದ್ರೆ ವಾಲ್ ಬಿಕಮ್ 15 ಫೀಟ್ ಹೈಟ್. ಓಕೆ, ವ್ಯಾಲ್ಯೂ ಅಂತ ಕೊಟ್ಟು ಎಂಟರ್ ಮಾಡ್ಬೇಕು. ಓಕೆ, ಮತ್ತೆ ನಾನು 10 ಫೀಟ್ ಅಂತ ಕೊಟ್ರೆ ಆಲ್ ದ ವಾಲ್ 10 ಫೀಟ್ಗೆ ರಿಡ್ಯೂಸ್ ಆಗುತ್ತೆ.
10 ಫೀಟ್ಗೆ ರಿಡ್ಯೂಸ್ ಆಗುತ್ತೆ. ಓಕೆನಾ? ಇದು ಕನ್ಸ್ಟೈಂಟ್, ಇದು ಕನ್ಸ್ಟ್ರಕ್ಟ್ ಲಾಕ್ ಆಗಿರೋದು. ಸಪೋಸ್ ಇಫ್ ಇನ್ ಕೇಸ್ ನೀವೇನಾದ್ರೂ ಓಕೆ ಕಸ್ಟಮ್ ವ್ಯಾಲ್ಯೂ ಡಿಫೈನ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ಮತ್ತೆ ವಾಲ್ ಅಂತ ತಗೋತಾ ಇದ್ದೀನಿ, ಕಾಂಪೌಂಡ್ ಅಲ್ವಾ, ಕಾಂಪೌಂಡ್ಗೆ 8 ಇಂಚ್ ಇದೆ, ಐ ಆಮ್ ಜಸ್ಟ್ ಸ್ವಿಚಿಂಗ್ ಇನ್ ಟು 5 ಇಂಚ್. 5 ಇಂಚ್ ನ ತಗೊಂಡು ಇಲ್ಲಿ ನನ್ನ ಕಾಂಪೌಂಡ್ ವಾಲ್ ಆಗ್ತಾ ಇದೆ. ಓಕೆ, ಸೊ ಜಸ್ಟ್ ಕಾಂಪೌಂಡ್ ಪ್ಲೇಸ್ ಮಾಡ್ತಾ ಇದ್ದೀನಿ, ಜಸ್ಟ್ ಲೈಕ್ ದಿಸ್. ಇದನ್ನ ನಾನು 3D ವ್ಯೂ ನೋಡೋದಾದ್ರೆ ಇದು ಕೂಡ ವಾಲ್ ಬೈ ಡಿಫಾಲ್ಟ್ 10 ಫೀಟ್ ಕರೆಕ್ಟಾ? ಐ ಆಮ್ ಸೆಲೆಕ್ಟಿಂಗ್ ದಿಸ್. ಓಕೆ, ಕಂಟ್ರೋಲ್, ವಿ ಕ್ಯಾನ್ ಸೆಲೆಕ್ಟ್ ಮಲ್ಟಿಪಲ್. ಈಗ ಇಲ್ಲಿ ವ್ಯಾಲ್ಯೂನ ಏನ್ ಮಾಡ್ತೀನಿ ಅಂದ್ರೆ ಇಲ್ಲಿ ಆರಾಮ್ಸೆ ನಾವು ಇದನ್ನ ಚೇಂಜ್ ಓವರ್ ಮಾಡಿ. ಈಗ ಹೆಂಗೆ ಅಂದ್ರೆ ಟಾಪ್ ಕನ್ಸ್ಟೆಂಟ್ ಬಂದು ಈಗ ಲೆವೆಲ್ 2 ಕನೆಕ್ಟ್ ಆಗಿದೆ. ಇದನ್ನ ನಾನು ಅನ್ಕನೆಕ್ಟೆಡ್ ಅಂತ ಫಸ್ಟ್ ಮಾಡ್ಬಿಟ್ಟು ಇಲ್ಲಿ ಅನ್ಕನೆಕ್ಟೆಡ್ ಹೈಟ್ ಬಂದು ಫಾರ್ ಎಕ್ಸಾಂಪಲ್ 4 ಫೀಟ್ ಅಂತ ಮಾಡಿ. ಓಕೆನಾ? ಸೊ 4 ಫೀಟ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ಒಂದು 4 ಫೀಟ್ ಆಗುತ್ತೆ. ಈಗ ನೀವು ಲೆವೆಲ್ 10 15 ಫೀಟ್ ಮಾಡಿದ್ರು, ಲೆವೆಲ್ ನ ನೀವು 10 to 12 ಫೀಟ್ ಮಾಡಿದ್ರು ಕಾಂಪೌಂಡ್ ವಾಲ್ ವ್ಯಾಲ್ಯೂ ಚೇಂಜ್ ಆಗಲ್ಲ. ಬಿಕಾಸ್ ಕಾಂಪೌಂಡ್ ವ್ಯಾಲ್ಯೂ ನಾವು ಎಂಟರ್ ಮಾಡಿದ್ದು ಮ್ಯಾನ್ಯುವಲ್. ಮಿಕ್ಕಿರೋದು ಬಂದು ವಾಲ್ ಕಾನ್ಸ್ಟೆಂಟ್ ಆಗಿರುತ್ತೆ. ಇದು ಕಾನ್ಸೆಪ್ಟ್ ಗೊತ್ತಾಯ್ತಲ್ವಾ? ಸೊ ಇದು ಫಸ್ಟ್ ಲೆವೆಲ್ ಆಫ್ ಮಾಡ್ಲಿಂಗ್. ಇದಾದ್ಮೇಲೆ ವಾಟ್ ನೆಕ್ಸ್ಟ್? ಓಕೆ, ಗೋ ಫಾರ್ ಫ್ಲೋರಿಂಗ್. ಓಕೆ, ಈಗ ಫಾರ್ ಎಕ್ಸಾಂಪಲ್ ಫ್ಲೋರ್ಗೆ ತಗೊಂತಾ ಇದೀನಿ, ಅಗೇನ್ ದರ್ ಇಸ್ ಎ ಫ್ಲೋರ್ ಆಪ್ಷನ್ ಇಯರ್. ಓಕೆ, ಇಲ್ಲಿ ಆರ್ಕಿಟೆಕ್ಚರ್ ಫ್ಲೋರ್ ಅಂತ ಚೂಸ್ ಮಾಡ್ತಾ ಇದೀನಿ. ಓಕೆ, ಮತ್ತೆ ಇದು ಸ್ಕೆಚ್ ಮೋಡ್ಗೆ ಎಂಟರ್ ಆಗುತ್ತೆ. ಸ್ಕೆಚ್ ಮೋಡ್ ಏನ್ ಮಾಡ್ತಾ ಇದೀನಿ, ರೆಕ್ಟಾಂಗಲ್ ತಗೊಂಡು ಫಸ್ಟ್ ಒಂದು ಸೈಟ್ ಎಷ್ಟಿದೆ ಅಷ್ಟಕ್ಕೂ ಫ್ಲೋರಿಂಗ್ ಮಾಡ್ಕೊಂಡ್ಬಿಡ್ತೀನಿ. ಫ್ಲೋರಿಂಗ್ ಪಾರ್ಟ್ ಗ್ರೌಂಡ್ ಅಲ್ಲಿ just click and drag. Select the rectangle first. Select the rectangle here. Once you created, okay, we have a ring, the tick mark. Accept it. So now you can see in 3D, flooring is created. Flooring is created. Flooring is created. So now I want to create a roof. Again, I'm going to level 2 because roof it will be there in the level 2. Okay. Again, I'm going to same option, floor option, architectural floor, same thing. Again, we are into the sketch mode. Select rectangle. I am selecting from here to here. Here to here. Okay, now. For a staircase, I'm just creating one opening like this. Now see inside, I created one more rectangle. Just give a finish. Again, it's asking you want to attach further level. It's attached. Okay. So now you can see it in 3D. It's created like this. Okay. So I'm just deleting this. Delete. Go to level 2. So in the level 2, select again floor, architectural floor. Again select rectangle. From outer line to outer line on create ಮಾಡಬೇಕು. ಅದಾದ್ಮೇಲೆ ಇಲ್ಲಿಂದ ಇನ್ನೊಂದಿಂದ ಕ್ರಿಯೇಟ್ ಮಾಡ್ಕೋಬೇಕು. Just like this. It's created. Then give a finish. That's it. Okay. So ಈಗ ನಿಮಗೆ ಮಾಡಿಫೈ ಹೋದ್ರೆ ಈ ರೀತಿ ಕ್ರಿಯೇಟಿಂಗ್. Okay. So ಇವತ್ತಿನ ಕ್ಲಾಸ್ ಇಷ್ಟೇ. So ಇದನ್ನ different plan, particular calculations practice.